ಸೊ ಏನೇನಂದ್ರೆ ಇವನು ನಾನ್ ವೆಜ್ ತಿಂತಾ ಇದ್ದಿಲ್ಲ. ನಮ್ಗೆ ಏನ್ ಡೌಟ್ ಬಂದಿದೆ, ವರ್ಕೌಟ್ ಎಲ್ಲ ಮಾಡ್ತಾನೆ, ಇದಕ್ಕೆಲ್ಲ ಹೋಗ್ತಾನೆ, ರೆಸ್ಟೋ ಬಾರ್ಸ್ಗೆಲ್ಲ ಹೋಗ್ತಾ ಇದ್ದಾಗ ನಾವು ಅವನು ಅಬ್ಸರ್ವೇಷನ್ ಮಾಡಿದಾಗ ಅವನು ಬರ್ಗರ್ಸ್ ಎಲ್ಲ ತಿಂತಾ ಇದ್ದ. ನಾವು ಅಲ್ಲಿರೋರನ್ನ ಯಾರಾದ್ರೂ ಒಬ್ರನ್ನ ಇಟ್ಟು ಅವ್ನು ನಾನ್ ವೆಜ್ ತಿಂತಾನೆ, ಅವಾಗ ಅವ್ನು ವೆಜ್ಜೇ ತಿಂತಾ ಇದ್ದಾನೆ ಅಂತ. ಕಾಶಿಯಸ್ ಏನಕ್ಕಿದ್ದ ಅಂದ್ರೆ ಅವ್ನು ಪರ್ಟಿಕ್ಯುಲರ್ ಆಗಿ ನಾನು ಹಿಂಗೆ ಇರಬೇಕು ಅಂತ ಅವನ್ನೆಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಅವ್ನು ಇದ್ದಿದ್ದಾನೆ. ಸೊ ನಾವು ಎಲ್ಲರೂ ನಂಬಿಡ್ತಾರೆ. ಇವಾಗ ಅವ್ನು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ, ಆದ್ರೆ ಅವ್ನಿಗೆ ಸೋರ್ಸ್ ಆಫ್ ಇನ್ಕಮ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಇವಾಗ ನಾವು ದುಡಿದ್ರೇನ ಎಕ್ಸ್ಪೆನ್ಸಿಚರು ಮತ್ತೆ ಮನೆ ಖರ್ಚು ಎಲ್ಲ ಮಾಡ್ಬೇಕಂದ್ರೆ ನಮ್ಗೆ ಸೋರ್ಸ್ ಆಫ್ ಇನ್ಕಮ್ ಇರಲೇಬೇಕು. ಅವ್ನಿಗೆ ಅದು ನಮಗ್ ಗೊತ್ತಿಲ್ಲ. ಸೊ ಇದ್ರಲ್ಲಿ ಏನ್ ಮಾಡ್ತಾ ಇದ್ರೆ ಈ 60 ಲಕ್ಷ ರೂಪಾಯಿ ಕೊಟ್ಟಿದ್ರು, ಅದ್ರಲ್ಲಿ ಅವನು ಅದನ್ನ ಮಾಡ್ತಾವನೆ. ಏನ್ ಮಾಡ್ತಿದ್ದಾನೆ ನಾವು ತಿಳ್ಕೊಂಡ್ರೆ ಅವ್ರ ಮನೆ ಕಡೆಯಿಂದ ಬರ್ತಾ ಇರ್ಬೋದು, ದುಡ್ಡು ಕಳ್ಸಿರ್ಬೋದು, ಅದರಿಂದ ಅವನು ಮಾಡ್ತಾ ಇಲ್ಲ. ಆಮೇಲೆ ಮತ್ತೆ ಇವ್ರು ಏನಂದ ಹೇಳಿದ್ರ ಅಂದ್ರೆ ಹುಡುಗ ಬಂದು ಅವ್ರ ಮನೆಯಲ್ಲೇ ಕೆಲಸ ಮಾಡ್ತಾನೆ, ಅವ್ರ ಹುಡುಗ ಮನೆಯಲ್ಲೇ ಕೆಲಸ ಮಾಡ್ತಾನೆ. ನಾವೇನ್ ತಿಳ್ಕೊಂಡ್ ಇವಾಗ ಏನಾಗಂದ್ರೆ ನಮ್ ಸರ್ವೆಲೆನ್ಸ್ ಪ್ರಕಾರ ನಾವು ಅವ್ರ ಮನೆ ಒಳಗೆ ಹೋಗಂಗಿಲ್ಲ, ಮನೆ ಆಚೆ ಅವ್ರಿಗೆ. ಮನೆಯಿಂದ ರೋಡ್ ಅಲ್ಲಿ ಪಬ್ಲಿಕ್ ಅಲ್ಲಿ ಹೋದ್ರೆ ನಾವು ಇದು ಮಾಡ್ಕೊಬಹುದು. ಹೌದು ನೀವು ಒಂದ್ಸತಿ ಮೆನ್ಷನ್ ಮಾಡಿದ್ರಿ. ಸೊ ಇದೇನಂದ್ರೆ ಇವಾಗ ಇದು ಬಂದು ನಾವು ಯಾವಾಗ ಆ ಹುಡುಗಿಯವರ ಅಣ್ಣನ್ ನಾವ್ ಹೇಳಿದ್ವೋ, ಅವ್ರು ಅವಾಗ ಅಂದ್ರು ನೀವು ಒಂದ್ಸಲಿ ಮುಂಬೈಗೆ ನಾವು ಹೋಗ್ತಾ ಇದೀವಿ, ನೀವು ಅವಾಗ ಬನ್ನಿ ಅಂತ ಹೇಳೋದು. ನಾವ್ ಹೇಳಿದ್ವಿ ಇಲ್ಲ, ನೀವು ಫಸ್ಟ್ ಆ ಅಡ್ರೆಸ್ ಕೊಡಿ ನನಗೆ, ಆ ಅಡ್ರೆಸ್ ಅಲ್ಲಿ ನಾವು ಚೆಕ್ ಮಾಡ್ತೀವಿ, ಚೆಕ್ ಮಾಡ್ಬಿಟ್ಟು ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿ. ಇವ್ರು ಮುಂಬೈಗೆ ಹೋಗ್ತಿದ್ದು ಹುಡುಗನ್ ಮನೆ ಫ್ಯಾಮಿಲಿ ನೋಡ್ಕೊಂಡ್ ಬರೋದಕ್ಕೆ ಬಂದಿದ್ದಾರೆ ಆಲ್ರೆಡಿ. ಇವ್ರು ನೋಡ್ಕೊಂಡ್ ಬಂದಿದ್ದಾರೆ, ತಿರ್ಗಾ ಒಂದ್ಸಲಿ ಹೋಗ್ತಾ ಇದಾರೆ, ಹೋಗ್ಬೇಕು ಅಂತ ಮಾತುಕತೆ ಮಾತಾಡಿದ್ದಾರೆ. ಆದ್ರೆ ಹುಡುಗನ್ಗೆ ಇಲ್ಲಿ ಫುರ್ಸೊತ್ತಿಲ್ಲ ಅಂತ ಹೇಳಿದಾನೆ. ಏನಂದ್ರೆ ಅವರು ಯಾವ್ದೋ ಇನ್ವೆಸ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿ ಅವನು ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ, ನಾನು ಫ್ರೀ ಆದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ ಯಾವಾಗ ಹೋಗೋಣ ಅಂತ, ನೀವು ಅವಾಗ ಬನ್ನಿ ನಮ್ಮ ತಂದೆ ತಾಯಿ ಜೊತೆ ನಾನು ಮಾತಾಡಿಸ್ತೀನಿ ನಿಮ್ಗೆ ಅಂತ ಹೇಳಿದ್ದಾನೆ. ಸೊ ಇದು ಹುಡುಗಿ ಅವರನ್ನ ನಮ್ಗೆ ಬಂದು ಹೇಳಿದಾಗ ನಾವ್ ಹೇಳಿದ್ವಿ ಅವ್ರ ಅಡ್ರೆಸ್ ಕೊಡಿ, ನಾವು ಅಲ್ಲಿ ಹೋಗಿ ಚೆಕ್ ಮಾಡ್ಬಿಟ್ಟು ನಿಮಗೆ ಏನು ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನಿದೆ, ಅವ್ರ ತಂದೆ ಏನ್ ಕೆಲಸ ಮಾಡ್ತಾ ಇದ್ರು, ಅವ್ರ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದಾರೆ ಅದ್ರ ಬಗ್ಗೆ ನಮ್ಗೆ ಗೊತ್ತಾಗಬೇಕು. ಇವ್ರು ಹೇಳಿದ್ರು ಅವ್ರ ತಂದೆ ಮತ್ತೆ ಅವ್ರ ತಂಗಿ ಮತ್ತೆ ಅವ್ರ ತಮ್ಮ ಇದ್ದಾನೆ, ಅವರೆಲ್ಲ ಫ್ಯಾಮಿಲಿಯಲ್ಲಿ ಇದಾರೆ, ಅವ್ರ ತಮ್ಮ ಓದ್ತಾ ಇದ್ದಾನೆ, ಈ ತರ ಅವ್ರ ತಂದೆ ಬಂದು ಇಂಡಸ್ಟ್ರಿಯಲಿಸ್ಟು, ಇದು ಕಂಪನಿ ಅಂತ ಹೆಸರೆಲ್ಲ ಹೇಳಿದ್ದಾರೆ. ಸೊ ಅದ್ರದ್ದು ಅಡ್ರೆಸ್ ಎಲ್ಲ ಕೊಡಿ ಅಂತ ತಗೊಂಡಿದ್ವಿ. ಸೊ ನಾವು ಫಸ್ಟ್ ಏನ್ ಮಾಡಿದ್ವಿ, ಅವ್ರ ಮನೆ ಹೋಗಕ್ ಮುಂಚೆ ಅವ್ರ ಆಫೀಸ್ಗೆ ಹೋಗಿದ್ವಿ. ಆಫೀಸ್ ಅಡ್ರೆಸ್ಗೆ ಒಂದು ಇಂಡಸ್ಟ್ರಿಯಲ್ದು ಆಫೀಸ್ ಅಡ್ರೆಸ್ ಕೊಟ್ಟಿದ್ರು, ಅದು ಮುಚ್ಚಿ 5 ವರ್ಷದ ಮೇಲೆ 5-6 ವರ್ಷ ಆಗಿದೆ. ಅಂದ್ರೆ ಹುಡುಗ ಮನೆಯಿಂದ ಹುಡುಗ ಅವ್ರ ತಂದೆ ಬಂದು ಇಂಡಸ್ಟ್ರಿಯಲಿಸ್ಟ್ ಅಂತ ಹೇಳಿದ್ದಾರೆ. ಆದ್ರೆ ಅವ್ರು ಕೆಲಸ ಮಾಡ್ತಾ ಇದ್ದು ಫ್ಯಾಕ್ಟ್ರಿ ಗಿಕ್ಟ್ರಿ ಎಲ್ಲ ಅದ್ರದ್ದು ಅಡ್ರೆಸ್ ಕೊಟ್ಟಿದ್ದಾನೆ. ಆ ಅಡ್ರೆಸ್ ನಮ್ಗೆ ಸಿಕ್ಕಿದಾಗ ನಾವು ಯಾವಾಗ ಅಡ್ರೆಸ್ ಹೋಗಿದ್ವೋ ಅದು 5 ವರ್ಷಕ್ಕೆ ಮುಂಚೆನೆ ಮುಚ್ಚಿದ್ದಾರೆ ಅಂತ ಹೇಳಿದ್ದಾರೆ. 5 ವರ್ಷಕ್ಕೆ ಮುಂಚೆನೆ ಮುಚ್ಚಿದ್ದಾರೆ. ಅವರು ಯಾರು ಅಂತ ಯಾರಿಗೂ ಏನೂ ಗೊತ್ತಿಲ್ಲ. ಅದು ಇವಾಗ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ನಾವು ಹೋದಾಗ ಅದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಆಗ್ತಾ ಇದೆ. ಸೊ ಅಲ್ಲಿರೋರಿಗೆ ಯಾರಿಗೂ ಗೊತ್ತಿಲ್ಲ, ಸರ್ ಮುಂಚೆ ಇದ್ದಿರ್ಬೋದು ಇವಾಗ ಇಲ್ಲ ಅಂತ ಹೇಳೋರು. ಸೊ ಇವ್ರ ಮನೆ ನಾವು ಹುಡ್ಕಕ್ ಬಂದ್ವಿ. ಅಲ್ಲಿ ಏನಂದ್ರೆ ಇವಾಗ ಫಸ್ಟ್ ನಾವು ಪಾಶ್ ಏರಿಯಾದಲ್ಲಿ, ಅದು ಪಾಶ್ ಏರಿಯಾ ಆಗಿದ್ದು, ಅಲ್ಲಿ ಮನೆ ನಾವು ಹುಡ್ಕಕ್ ಹೋದ್ವಿ. ಅಲ್ಲಿ ಡೋರ್ ನಂಬರ್ಗಳಲ್ಲಿ ಒಂಥರ ಹೆಸರುಗಳು ಹಾಕಿದ್ರು. ಈ ಹೆಸರುಗಳಲ್ಲಿ ಇರುತ್ತೆ, ಸರ್ ಹೆಸರು ಗೊತ್ತಾದ್ರೆ ನಿಮ್ಗೆ ಡೋರ್ ನಂಬರ್ ಸಿಕ್ಕದಂಗೆ ಅಂತ ಹೇಳೋದು. ಹೆಸರು ಗೊತ್ತಾದ್ರೆ ಡೋರ್ ನಂಬರ್ ಅಲ್ಲಿ ಏನಂದ್ರೆ ಹೆಸರುಗಳು ಅಂದ್ರೆ ಇವಾಗ ನಿಮ್ಗೆ ಹೆಸರು ಹಾಕಿರ್ತಾರೆ. ಇವಾಗ ಮೆಹರ್ ಪ್ಯಾಲೇಸ್ ಈ ತರ ಅವ್ರವ್ರ ಹೆಸರಲ್ಲಿ ಸರ್ನೇಮ್ದು ಪ್ಯಾಲೇಸ್ಗಳು ಆತರ ಇದನ್ನ ಮಾಡಿರ್ತಾರೆ. ಸೊ ಇದೇನಂದ್ರೆ ಆತರ ಹೆಸರಲ್ಲಿ ಇರ್ಬೋದು ಅಂತ ಹೇಳಿದ್ರು. ಇವ್ರಿಗೆ ಡೋರ್ ನಂಬರ್ ಕೊಟ್ಟಿಲ್ಲ, ಹೆಸರು ಕೊಟ್ಟಿದ್ದಾರೆ. ಅಲ್ಲಿ ನಮ್ಗೆ ತಿರುಗಾಡಿದ್ವಿ, ನಮ್ಗೆ ಗೊತ್ತಾಗಿಲ್ಲ. ಸೊ ಅಲ್ಲಿ ಒಂದ್ ಅಂಗಡಿಯವ್ರನ್ನ ಹೋಗಿ ಮಾತಾಡ್ಸಿದ್ವಿ. ಸೊ ಅವ್ರೇನಂದ್ರು, ನೀವು 2-3 ದಿವಸದಿಂದ ನೋಡ್ತಾ ಇದೀನಿ, ಏನಕ್ಕೆ ತಿರ್ಗ್ತಾ ಇದೀರಾ ಅಂತ. ನಾವ್ ಈ ತರ ಈ ಮನೆ ಹೆಸರು ಹುಡುಕ್ತೀವಿ. ಇದು ಶೂಟಿಂಗ್ ಮನೆ ಸರ್ ಅಂತ ಹೇಳಿದ್ರು. ನಮ್ಗೆ ಶೂಟಿಂಗ್ ಮನೆ ಅಂದ್ರೆ ಏನ್ ಸರ್ ಶೂಟಿಂಗ್ ಮನೆ, ಇದು ಓನರ್ ಇರಲ್ಲ ಸರ್, ಬಾಡಿಗೆ ಕೊಡ್ತಾ ಇರ್ತಾರೆ. ನಾವೇನ್ ತಿಳ್ಕೊಂಡ್ರೆ ಅವರು ಬೇರೆ ಎಲ್ಲ ಇರೋದು, ಇದು ಬಾಡಿಗೆ ಕೊಟ್ಟಿದ್ದಾರೆ, ಅದು ಶೂಟಿಂಗ್ ಗಿಟಿಂಗ್ ಎಲ್ಲ ಆಗುತ್ತೆ. ಪಾಶ್ ಏರಿಯಾ ಅಲ್ವಾ, ಇವಾಗ ಎಲ್ಲಾರ ಮನೇಲಿ ಶೂಟಿಂಗ್ ಮಾಡಿಸ್ತಾರೆ, ಶೂಟಿಂಗ್ ದುಡ್ಡು ಬರುತ್ತೆ, ಇನ್ನೇನ್ ಬೇಕು, ಅವ್ರ ವೆಲ್ ಸೆಟಲ್ ಫ್ಯಾಮಿಲಿ ಅಂತ ನಾವು ತಿಳ್ಕೊಂಡ್ವಿ. ಸೊ ನಾವ್ ಏನ್ ಮಾಡಿದ್ವಿ, ಅವ್ರು ಹೇಳಿದ್ರು ಏನಿಗೆ ನಿಮಗ್ ಬೇಕು ಶೂಟಿಂಗ್ ಮನೆ, ಆ ಮನೆ. ಒಂದ್ ನಿಮಿಷ. ಸೊ ಹುಡುಗ ಶೂಟಿಂಗ್ ಮನೆನ ಮುಂಬೈಯಲ್ಲಿ ಬಾಡಿಗೆಗೆ ತಗೊಂಡಿದ್ದಾನೆ ಇವ್ರಿಗೆ ಇಂಪ್ರೆಸ್ ಮಾಡೋದಕ್ಕೆ. ಆದ್ರೆ ಅಲ್ಲಿ ನೀವು ಫಸ್ಟ್ ಟೈಮ್ ನೀವು ಹೋಗ್ತಾ ಇದೀರಾ, ಒಂದ್ ಮನೆ ಕೇಳ್ತಾ ಇದೀರಾ, ಅವ್ರು ನಿಮ್ಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ
ಆ ಮನೆ ಇದೆ, ಮನೆ ಓನರ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಆದ್ರೆ ನೀವು ಇವಾಗ ಹೋಗಿ ಕೇಳಿದ ತಕ್ಷಣ ಇವಾಗ ಆ ಮನೆ ಬಂದು ಶೂಟಿಂಗ್ ಕೊಡ್ತಾರೆ ಸರ್ ಅಂತ ನೀವು ಹೇಳಿದ್ರೆ ನೀವೇನ್ ತಿಳ್ಕೊಂತೀರ? ಓಕೆ, ಅವ್ರ ಮನೆ ಶೂಟಿಂಗ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಂತೀವಿ. ಅವ್ರು ಬೇರೆ ಮನೆ ಇದೆ ಅದಕ್ಕೆ ಈ ಮನೆ ಕೊಟ್ಟಿದ್ದಾರೆ. ಇನ್ನೊಂದು ವೇಲ್ ಥಿಂಕ್ ಮಾಡಲ್ಲ. ಸೊ ನಾವು ಹಂಗೆ ತಿಳ್ಕೊಂಡ್ವಿ, ಹೋದ್ವಿ. ಅವಾಗ ಇವ್ರು ಅನ್ನೋದ್ರು ಏನಕ್ಕೆ ನಿಮಗೆ ಬೇಕು ಆ ಮನೆ ಅಂತ. ನಾನು ಹೇಳಿದ್ರೆ ಇವಾಗ ನಾವು ಹೇಳ್ಬೇಕಲ್ಲ, ಏನಂದ್ರೆ ನಾವು ಒಂದು ಫಂಕ್ಷನ್ ಇಟ್ಟಿದೀವಿ, ನಾವು ಊರ್ ಕಡೆಯಿಂದ ಬರ್ತಾ ಇದ್ರೆ ನಾವು ಅಲ್ಲಿ ತೋರಿಸ್ಬೇಕು ಸ್ವಲ್ಪ ಪಾಶ್ ಆಗಿರತ್ತ. ಸೊ ಅವಾಗ ಅಂದ್ರು ಇವ್ರು ಬ್ರದರು, ಸಿಸ್ಟರು, ಫಾದರ್, ಮದರ್, ಈ ತರ ನಿಮಗೆ ಯಾರಾದ್ರೂ ಬೇಕಾ? ಅದನ್ನು ಬಾಡಿಗೆ ಕೊಡ್ತಾರೆ. ಅದು ಬಾಡಿಗೆಗೆ ಮಾಡಿಸ್ತಾರೆ. ಅಯ್ಯೋ, ಸೇಮ್ ನೀವು ಈ ತರನೇ ಆಕ್ಟ್ ಮಾಡೋದು, ಒಂದು ಮನೆ ತಗೊಳ್ಳೋದು, ಬ್ರದರು, ಸಿಸ್ಟರು, ಯಾರು ಫಾದರು ಎಲ್ಲರನ್ನು ಕೂಡ ಬಾಡಿಗೆ ತಗೊಳ್ಳೋದು. ನಾಯಿ ಕೊಡ್ತಾರೆ ನಿಮ್ಗೆ, ಸೇಮ್ ಒಂದು ಮನೆ ಸೆಟಪ್ ಏನಿರುತ್ತೆ ಸೆಟಪ್ ಎಲ್ಲ ಕೆಲಸದವರು ಇರ್ತಾರೆ, ಎಲ್ಲ ಇದೆಲ್ಲ ಸೆಟಪ್ ಮಾಡಿ ಕೊಡ್ತಾರೆ. ಎಲ್ರಿಗೂ ಬಾಡಿಗೆ ಕೊಡೋ ತರ ಕೊಟ್ಬಿಡೋದು. ನಿಮ್ಗೆ ಎಷ್ಟು ದಿವಸ ಬೇಕು ಅಂತ ಕೇಳ್ತಾರೆ. ಇದು ಬಂದು ನಮ್ಗೆ ಅಂಗಡಿಯವರು ಹೇಳಿದ್ರು. ನಾವ್ ಹೇಳಿದ್ವಿ ಯಾರನ್ನ ಕೇಳಿದ್ರೆ ಇದು ಗೊತ್ತಾಗ್ತ, ಅಲ್ಲಿ ವಾಚ್ಮನ್ ಒಬ್ಬ ಇರ್ತಾನೆ, ಅವ್ನಿಗೋಗಿ ಕೇಳಿ ಅವ್ನು ನಿಮ್ಗೆ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾನೆ, ಅವನೇ ಎಲ್ಲಾರನ್ನೂ ಇದ್ ಮಾಡ್ತಾನೆ ಅಂತ ಹೇಳಿದ್ರು. ನಾವು ಆ ವಾಚ್ಮನ್ ತಗೋದ್ವಿ, ಈ ತರ ಇವ್ರು ಹೇಳ್ ಕಳ್ಸಿದ್ರು ಅಂತ ಹೇಳ್ಬಿಟ್ಟು ಆ ಅಂಗಡಿಯವನ ಬಗ್ಗೆ ಹೇಳ್ಬಿಟ್ಟು ನಾವು ಹೇಳಿದ್ವಿ. ಸರಿ ಆಯ್ತು ಸರ್ ಮಾಡ್ಕೊಡ್ತೀನಿ, ನಿಮ್ಗೆ ಯಾವ್ದು ದಿವಸ ಬೇಕು ಅಂತ ಹೇಳ್ದ. ನಮ್ಗೆ ಅವಾಗ ಈ ಓನರ್ ಯಾರು ಅಂತ ನಾವು ಕೇಳಿದ್ವಿ. ಓನರ್ ಹೆಸರು ಬಂದು ಬೇರೆ, ಇವನ್ ಕೊಟ್ಟಿರೋ ಅಡ್ರೆಸ್ ಬೇರೆ. ಇಲ್ಲ ಇವನ್ ಅಡ್ರೆಸ್ ಒಂದೇನೆ, ಆದ್ರೆ ಓನರ್ ಹೆಸರು ಬೇರೆ, ಇವ್ರ ತಂದೆ ಹೆಸರು ಬೇರೆ. ಕರೆಕ್ಟ್. ಅಲ್ಲಿ ನಮ್ಗೆ ಅಲ್ಲಿ ಕನ್ಫರ್ಮ್ ಆಗೋಯ್ತು, ಇದು ಬಂದು ಶೂಟಿಂಗ್ ಮನೆ ಅಂದ್ರೆ ಶೂಟಿಂಗ್ ಕರ್ಕೊಂಡ್ ಬಂದು ಮಾಡಿಸಿದ್ದಾರೆ. ಇರ್ಬಹುದು ಅಂತ ಒಂದು ಡೌಟ್, ಆದ್ರೆ 100% ಶೂರ್ ಅಲ್ಲ. ಇರ್ಬಹುದು, ಇಲ್ಲಾಂದ್ರೆ ಅವ್ರ ಚಿಕ್ಕಪ್ಪ ಇಲ್ಲ ದೊಡ್ಡಪ್ಪ ರಿಲೇಟಿವ್ ಯಾರಾದ್ರೂ ಇರ್ಬಹುದು. ಏನಂದ್ರೆ ಒಂದ್ ಮನೆ ಇತ್ತಂದ್ರೆ ಅದು ಆನ್ಸಿಸ್ಟರ್ ಪ್ರಾಪರ್ಟಿ ಏನಾದ್ರೂ ಇರ್ಬೋದು, ಆ ತರಾನು ನಮ್ಗೆ ಮೈಂಡ್ ಅಲ್ಲಿ ಬರುತ್ತೆ. ಸೊ ಅವಾಗೆಲ್ಲ ಅಷ್ಟೊಂದು ಕ್ಯಾಶುವಲ್ ಆಗಿ ಈ ತರ ಇನ್ನೇ ಇರ್ಬೇಕು ಅಂತ ಏನಿಲ್ಲ, ನೀವು ಪ್ರೂವ್ ಮಾಡಕ್ ಆಗಲ್ಲ. ಏನಾದ್ರೆ ಒಂದು ಸೆಂಟ್ರಲ್ಲಿ ಯಾರಾದ್ರೂ ಬಂದು ಇಲ್ಲ ಇವ್ನು ನಮ್ಮ ಮನೆಯವನೇ, ನಮ್ಮ ಹುಡುಗನೇ ಅಂತ ಹೇಳ್ಬಿಟ್ರೆ ನೀವು ಮಾಡಿರೋದೆಲ್ಲ ಹೋಯ್ತು, ನಿಮ್ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ ನಾವು ಫುಲ್ ನಮ್ಗೆ 100% ಕನ್ಫರ್ಮೇಶನ್ ಇರ್ಬೇಕು. ಇವರೇ ಓನರು, ಈ ಶೂಟಿಂಗ್ ಮನೆ ನಮ್ಗೆ ಗೊತ್ತಾಯ್ತು. ಇವಾಗ ಶೂಟಿಂಗ್ ಮನೆ ಅಂತ ಗೊತ್ತಾದ್ಮೇಲೆ ನಾವೇನು ಹೇಳಿದ್ವಿ, ಸೊ ಇದು ಬಂದು ಆ ಹುಡುಗನಿಗೆ ನಾವು ಹುಡುಗಿಯವರ ಅಣ್ಣನಿಗೆ ನಾವು ಫೋನ್ ಮಾಡಿ ಹೇಳಿದ್ವಿ, ಈ ತರ ಅದು ಶೂಟಿಂಗ್ ಮನೆ, ಈ ತರ ಅವ್ರನ್ನ ಶೂಟಿಂಗ್ ಎಲ್ಲ ಕೊಟ್ಟೆ. ಅವಾಗ ಹುಡುಗನ ಅಣ್ಣ ಏನಾದ್ರು ಅಂದ್ರೆ, ಹುಡುಗ ಶೂಟಿಂಗ್ ಮನೆ ಬಾಡಿಗೆ ಕೊಟ್ಟಿರ್ಬೋದು, ಅವ್ರದ್ದೇ ಮನೆ ಬಾಡಿಗೆ ಕೊಟ್ಟಿರ್ಬೋದು, ಅವ್ರು ಬೇರೆ ಎಲ್ಲಾದ್ರೂ ಇರ್ಬೋದು, ನಾವು ಹಂಗೆ ಕನ್ಫರ್ಮ್ ಮಾಡಕ್ ಆಗಲ್ಲ. ನಾವು ತಿರ್ಗಾ ಹೋಗ್ತಾ ಇದೀವಿ ಇನ್ನೊಂದು ವಾರದಲ್ಲಿ, ನೀವು 1 ವಾರ ಬಿಟ್ಟು ನಾವು ಹೋದಾಗ ನೀವು ಬನ್ನಿ ಅಂತ ಹೇಳ್ದ. ನಾವು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಲ್ಲಿ ತಿರ್ಗಾ 1 ವಾರವರೆಗೂ ಆ ಹುಡುಗನ್ನ ರೂಟೀನ್ ಮಾಡಿದ್ವಿ. ಸೇಮ್ ರೂಟೀನೇ ಬರ್ತಾ ಇದೆ. ನಮ್ಗೆ ಏನಂದ್ರೆ ಇನ್ಕಮ್ ಸೋರ್ಸ್ ನಮಗ್ ಕಾಣಿಸ್ತಾ ಇಲ್ಲ. ಆಮೇಲೆ ಇವಾಗ 3 ದಿವಸಕ್ಕೆ ಅಂದ್ರೆ 3 ದಿವಸ ಬಿಟ್ಟು ಅವ್ರು ಮುಂಬೈಗೆ ಹೋಗ್ತಾ ಇದಾರೆ ಅಂದ್ರೆ ಅವ್ನು ಶಾಪಿಂಗ್ ಮಾಡ್ತಾವನೆ, ಆ ಹುಡುಗಿ ಜೊತೆ ಶಾಪಿಂಗ್ ಎಲ್ಲ ಮಾಡ್ತಾವನೆ, ಅವನೇ ಪೇ ಮಾಡ್ತಾ ಇದ್ದಾನಂತೆ. ಸೊ ಇದು ನಮಗ್ ಗೊತ್ತಾಯ್ತು. ನಮ್ಗೇನಂದ್ರೆ ಇವಾಗ ಅವನು ಸಿಸ್ಟರ್ ಜೊತೆ ಇದ್ದಾಗ ನಾವು ಸರ್ವಲೆನ್ಸ್ ಮಾಡ್ತಾ ಇದ್ದಿಲ್ಲ. ನಮ್ಗೆ ಅವರು ಸಿಸ್ಟರು ಅವ್ರ ಜೊತೆ ಇದ್ದಾರೆ ಅಂತ ಇವನೇ ಇನ್ಫಾರ್ಮ್ ಮಾಡ್ಬಿಡ್ತಾರೆ, ಯಾರೋ ಹುಡುಗಿಯವರನ್ನ ಇನ್ಫಾರ್ಮ್ ಮಾಡ್ಬಿಡೋನು. ಸೊ ನಮ್ಗೇನಂದ್ರೆ ಅವ್ನು ಗಿಫ್ಟ್ಸ್ ಎಲ್ಲ ತಗೊಂತಾ ಇದ್ದ, ಇದೆಲ್ಲ ತಗೊಂಡಿದ್ದಾನಂತೆ ಸರ್ ಅಂತ ಇವ್ರು ನಮ್ಗೆ ಇನ್ಫಾರ್ಮ್ ಮಾಡೋದು. ಸರಿ ನೀವು ಹೋಗ್ತಾ ಇದೀರಾ, ಯಾವಾಗ ಹೋಗ್ತಾ ಇದೀರಾ ಹೇಳಿ ಸರ್ ಅಂದೆ. ಸೊ ಇವನು ಹೋಗ್ತಾ ಇರೋ ದಿವಸನೇ ನಾವು ಹೋದ್ವಿ. ನಾವು ಮುಂಬೈಗೆ ಅಲ್ಲೇ ಅವತ್ತೇ ಹೋಗಿದ್ವಿ. ನಾವು ಹೋಗಿ ಇವ್ರು ಬರ್ತಾ ಇರೋ ಮಾರನೇ ದಿವಸಕ್ಕೆ ನಾವು ಪ್ಲಾನ್ ಮಾಡ್ಕೊಂಡ್ವಿ. ಸೊ ಇದ್ರಲ್ಲಿ ಏನಂದ್ರೆ ಇವರು ಬಂದು ಬುಧವಾರ ಅಲ್ಲಿಗೆ ರೀಚ್ ಆಗಿ ಆ ಹುಡುಗನ್ ನೋಡ್ಬೇಕಾಗಿತ್ತು. ನಮ್ಗೇನಂದ್ರೆ ಗುರುವಾರ ನಾವು ಅದೇ ಜಾಗದಲ್ಲಿ ನಮ್ ಶೂಟಿಂಗ್ ನಾವು ಪ್ಲಾನ್ ಮಾಡಿಸಿದ್ವಿ. ಅದಕ್ಕೆ ನಾವು ಮುಂಚೆನೆ ಹೋಗಿ ಆ ವಾಚ್ಮ್ಯಾನಿಗೆ ದುಡ್ಡು ಕೊಟ್ಟು ನಾವು ಮಾತುಕತೆ ಮಾತಾಡಿದ್ವಿ.